ನಮಸ್ಕಾರ. ಇವತ್ತು ಬಹಳ ವಿಶೇಷ ದಿನ. ಒಂದು ಮಾತಿದೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತಾರೆ ದಾಸರು. ಅಂದರೆ ಕೆಲವರ ಅನುಗ್ರಹ ಸಿಕ್ಕಂಥ ಸಂದರ್ಭದಲ್ಲಿ ಈ ಮಾತುಗಳು ಅತ್ಯಂತ ಸಹಜವಾಗಿ ಬರ್ತವೆ. ಯಾಕಂದರೆ ಇವತ್ತು ನಮ್ಮ ಎದುರುಗಡೆಗೆ ಕೂತಿರುವಂಥ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ, ಅದೊಂದು ಅದ್ಭುತವಾದಂಥ ವ್ಯಕ್ತಿತ್ವ. ಅವರ ಮಾತುಗಳನ್ನು ಕೇಳಿ ಅದೆಷ್ಟು ಜನ ಬದಲಾದರು, ಅದೆಷ್ಟು ಜನ ಸರಿದಾರಿಗೆ ಬಂದರು, ಅದೆಷ್ಟು ಜನ ಸಾಧನೆ ಮಾಡಿದರು. ಹೀಗಾಗಿಯೇ ಬೇರೆ ಬೇರೆ ರಾಷ್ಟ್ರಗಳ ಯೂನಿವರ್ಸಿಟಿಗಳು ಕೂಡ ಅವ್ರನ್ನ ಕೈ ಬೀಸಿ ಕರೀತವೆ, ದಯವಿಟ್ಟು ಬನ್ನಿ ನಮ್ಮ ಹತ್ರ ಪಾಠ ಮಾಡಿ ಅಂತೇಳಿ ಅಂತ. ಇನ್ನು ಬಿಡಿ ಸಂಘ ಸಂಸ್ಥೆಗಳು, ಶಾಲೆಗಳು, ಮಠಮಾನ್ಯಗಳು ನಿರಂತರವಾಗಿ ಅವ್ರನ್ನ ಕರಿತಾನೇ ಇರ್ತವೆ. ಜೊತೆಗೇನೆಂದರೆ ಅವರು ಬರೆಯೋಕ್ಕೆ ಕೂತರೆ ಭಾಳ ಅದ್ಭುತವಾದಂಥ ಅಂಕಣಕಾರ. ಅದೆಷ್ಟು ಪುಸ್ತಕಗಳು ಬಂದಿದೆಯೋ ಏನೋ. ಜೊತೆಗೇನೆಂದರೆ ಅವ್ರು ಪಡೆದಿರುವಂಥ ಡಾಕ್ಟರೇಟ್ಗಳಿಗೂ ಕೂಡ ಏನು ಕೊರತೆ ಇಲ್ಲ. ಯಾರವರು? ನಮಗೆ ನಿಮಗೆಲ್ಲ ಪ್ರೇರೇಪಣೆ ಆಗಿರುವಂಥವರು, ಪ್ರೇರಣೆ ಆಗಿರುವಂಥವರು ಡಾಕ್ಟರ್ ಗುರುರಾಜ್ ಕರ್ಜಗಿಯವರು. ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಎಂಥ ಅದ್ಭುತ ನೋಡಿ, ನಾವಿವತ್ತು ಚರ್ಚೆ ಮಾಡ್ತಿರುವಂಥದ್ದು ಪರೀಕ್ಷೆಯ ಬಗ್ಗೆ. ಯಾಕಂದರೆ ಪ್ರಧಾನಮಂತ್ರಿಗಳು ಪರೀಕ್ಷಾ ಪೇ ಚರ್ಚಾ ಮಾಡ್ತಾರಲ್ಲ, ನನಗನ್ನಿಸ್ತು ಮಕ್ಕಳುಗಳು ಯಾರನ್ನು ಕೇಳಿದಾಗಲೂ ತಂದೆ ತಾಯಿಗಳು ಒಂಥರ ಹೇಳ್ತಾಯಿದ್ರು, ಮಕ್ಕಳುಗಳು ಒಂಥರ ಹೇಳ್ತಾಯಿದ್ವು, ನಮಗೇನೋ ಟೆನ್ಷನ್ನು, ನಮ್ಮ ಮರೆತೋಗ್ಬಿಡುತ್ತೆ, ಅದನ್ನು ಗುರುಗಳಿಂದಲೇ ಹೇಳಿಸಿದ್ರೆ ಹೆಂಗಿರುತ್ತೆ ಅಂತ. ಯಾಕಂದರೆ ಅವರು ಬಹಳಷ್ಟು ಕಡೆ ಪಾಠ ಮಾಡಿರುವಂಥವ್ರು, ತುಂಬ ಜನ ಗೊತ್ತಿದೆ ಅವರಿಗೆ ವಿದ್ಯಾರ್ಥಿಗಳ ಮನಸ್ಥಿತಿ ಹೆಂಗೆ, ಆಮೇಲೆ ಈಗಿನ ಪರಿಸ್ಥಿತಿಗೆ ಮನಸ್ಥಿತಿಯನ್ನು ಹೆಂಗೆ ಬದಲಾಯಿಸಬೇಕು ಅದ್ರ ಬಗ್ಗೆ ಗುರುರಾಜ್ ಕರ್ಜಗಿಯವರು ಮಾತಾಡ್ತಾರೆ. ಸರ್, ಪರೀಕ್ಷೆಗಳು ಬರ್ತಾ ಇವೆ, ಈಗಾಗಲೇ ಕೆಲ ಪರೀಕ್ಷೆಗಳು ಶುರುವಾಗಿದೆ. ಇನ್ನು ಮುಂದೆ ಈಗ PUC, SSLC ಅವೆಲ್ಲ ಪರೀಕ್ಷೆಗಳು. ಪರೀಕ್ಷೆಗೆ ತಯಾರಿ ಅನ್ನುವಂಥದ್ದು ಇದೆಯಲ್ಲ ಸರ್, ಅದೊಂದು ದೊಡ್ಡ ಅಗ್ನಿ ಪರೀಕ್ಷೆ. ಅದೇನು ಪರೀಕ್ಷೆ ಅಂದರೆ ನಾವು ಅಷ್ಟರ ಮಟ್ಟಿಗೆ ಭಯ ತಂದು ಇಟ್ಬಿಟ್ಟಿದ್ದೀವಿ. ಕೆಲವೊಂದು ಸರಿ ನೋಡ್ತಾ ಇರ್ತೀನಿ ನಾನು, ಮನೆಯಲ್ಲಿ ಮಕ್ಕಳುಗಳಿಗೆ ಪರೀಕ್ಷೆ ನಡೀತಿರುತ್ತೋ ಅದು ತಂದೆ ತಾಯಿಗಳೇ ಏನಾದರೂ ಅಗ್ನಿ ಪರೀಕ್ಷೆ ಎದುರಿಸ್ತಾ ಇದ್ದಾರನಪ್ಪ ಅಂತ ಅಷ್ಟರ ಮಟ್ಟಿಗೆ ಆಗಿರ್ತಾರೆ. ಪರೀಕ್ಷೆಯ ಸಂದರ್ಭ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಿ? ಒಂದು ಪರೀಕ್ಷೆ ಅನ್ನೋದು ಒಂದು ಪ್ರಯತ್ನ, ಅದೇ ನನ್ನ ಜೀವನ ಅಲ್ಲ. ಮಕ್ಕಳಿಗೆ ಗೊತ್ತಾಗಬೇಕಾದದ್ದು. ನನಗೆ ಎಷ್ಟೋ ಸಲ ಸಂಕಟ ಆಗುತ್ತೆ. SLCಯಲ್ಲಿ ಮಾರ್ಕ್ಸ್ ಕಮ್ಮಿ ಬಂತು ಅಂತ ನೇಣು ಹಾಕ್ಕೊಳ್ಳೋದು, PUCಯಲ್ಲಿ ಮಾರ್ಕ್ಸ್ ಬರಲಿಲ್ಲ ಅಂತ ನೇಣು ಹಾಕ್ಕೊಳ್ಳೋದು, ಅಮ್ಮ ಬೈದರು ಅಂತ ನೇಣು ಹಾಕ್ಕೊಳ್ಳೋದು. ಇದೆಲ್ಲ ನನಗೆ ಏನಾಗುತ್ತೆ ಗೊತ್ತಾ? ಸಂಕಟ ಆಗೋದೇನು ಅಂದರೆ, ಮಕ್ಕಳಿಗೆ ಹೇಳಬೇಕು, ಜೋರಾಗಿ ಹೇಳಬೇಕು ನಾವು, ನೀನು ಫೇಲ್ ಆದದ್ದು ಒಂದು ಪ್ರಯತ್ನದಲ್ಲಿ, ಜೀವನದಲ್ಲಲ್ಲ. ಜೀವನದಲ್ಲಿ ಲಕ್ಷಾಂತರ ಪರೀಕ್ಷೆಗಳು ಬರ್ತವೆ. ಇದು ಒಂದು ಪರೀಕ್ಷೆ, ಇನ್ನೊಂದು ಪರೀಕ್ಷೆ ಬರೀರಿ, ಇನ್ನೊಂದು ಪರೀಕ್ಷೆ ಬರೀರಿ. ಏನಾಗಬೇಕಾಗಿದೆ? ಯಾವಾಗ ನಾನು ಪರೀಕ್ಷೆನೇ ನನ್ನ ಅಂತಿಮ ಘಟ್ಟ ಅನ್ಕೋತೀನೋ ಆವಾಗ ಒತ್ತಡ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ತಂದೆ ತಾಯಿಗೂ ಒತ್ತಡ, ಮಕ್ಕಳಿಗೂ ಒತ್ತಡ. ತಂದೆ ತಾಯಿಗಳು ಏನು ಮಾಡ್ತಾರೆ, ಮಗು ಫೇಲ್ ಆಗಿಟ್ರೆ ಏನು ಮಾಡೋದು, ಕಮ್ಮಿ ಮಾರ್ಕ್ಸ್ ಬಂದರೆ ಏನು ಮಾಡೋದು ಅಂತ ಅವ್ರು ಒತ್ತಡ, ಅಂತಿಮ ಘಟ್ಟಕ್ಕೆ ಆ ಮಟ್ಟಕ್ಕೆ ತರೋರೇ ತಂದೆ ತಾಯಿಗಳು. ತುಂಬ ಪ್ರೆಷರ್ ಕ್ರಿಯೇಟ್ ಮಾಡ್ತೀವಿ ನಾವು. ಮಕ್ಕಳಿಗೆ ಏನಾಗುತ್ತೆ, ಅಪ್ಪ ಅಮ್ಮ ಅಷ್ಟು ಆಸೆ ಇಟ್ಕೊಂಡಿದ್ದಾರಲ್ಲ, ಆಗದೆ ಹೋದರೆ ನಿರಾಶೆ ಆಗುತ್ತಲ್ಲ ಅವರಿಗೆ ಅಂತ ಒಂದು. ಅದನ್ನು ಶಾಲೆಯಲ್ಲೂ ಹಾಗೆ ಮಾಡ್ತಾರೆ. ಶಾಲೆಯಲ್ಲಿ ಕೂಡ ಹಾಗೇ 98% ಬರಬೇಕು, 99% ಬರಬೇಕು. ಅದು ಏನು ಅರ್ಥವೇ ಇಲ್ಲ ಅದಕ್ಕೆ. ಮಾರ್ಕ್ಸಿಗೆ ಒಂದು ಮಾತು ಹೇಳ, ನಾನು SSLCಗೆ ಮಾರ್ಕ್ಸ್ ಬರಬೇಕು ಅಂತ ಒದ್ದಾಡ್ತಾರೆ. ಆಯ್ತು, SLC ಮುಗೀತು, ಆ ಮಾರ್ಕ್ಸ್ಗೆ ಏನಾದರೂ ಅರ್ಥ ಇದೆಯಾ? PUCಗೆ ಹೋದ್ಮೇಲೆ SLC ಮಾರ್ಕ್ಸ್ ಕಾರ್ಡ್ ಬೇಕಾಗಿಲ್ಲ ನನಗೆ. PUC ಹಾಗೆ ಓದಿ 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 98% ತೊಗೊಂಡೆ, ಯಾವುದೋ ಒಂದು ಕೋರ್ಸಿಗೆ ಹೋದೆ, PUC ಮಾರ್ಕ್ಸಿಗೆ ಬೆಲೆ ಇಲ್ಲ ಅವಾಗ ಅಲ್ವಾ? ಅಂದರೆ ಪ್ರತಿ ಸಲ ಒಂದು ಮೈಲಿಗಲ್ಲಿದ್ದ ಹಾಗೆ ಅಷ್ಟೇ. ಡೆಸ್ಟಿನೇಷನ್ ಅಲ್ಲ, ಗುರಿ ಅಲ್ಲ, ಅದು ಒಂದು ಮೈಲಿಗಲ್ಲ ಅಷ್ಟೇ. ಅದರಿಂದ ನಾನು ಇನ್ನೊಂದು ಹೇಳೋದು, ನಾನು ನೋಡಿದ್ದೀನಿ ಸಾಕಷ್ಟು ನನ್ನ ಜೀವನದಲ್ಲಿ. ಪ್ರತಿ ವರ್ಷ ಫಸ್ಟ್ ರ್ಯಾಂಕ್ ಬಂದು ಜೀವನದಲ್ಲಿ ಮೂರ್ಖರಾಗಿದ್ದವ್ರನ್ನೂ ಕಂಡಿದ್ದೇನೆ. ನೋಡಿ, ಪರೀಕ್ಷೆದಲ್ಲಿ ರ್ಯಾಂಕ್ ಬರದೆ ಜೀವನದಲ್ಲಿ ಸಕ್ಸಸ್ ಆದವ್ರನ್ನೂ ಕಂಡಿದ್ದೀವಿ. ನನಗೆ ಅರ್ಥ ಆದದ್ದು ಇದು, ಪರೀಕ್ಷೆ ಮಾರ್ಕ್ಸಿಂದ ಯಾರೂ ದೊಡ್ಡವರಾಗಿಲ್ಲ, ಮನೋಧರ್ಮದಿಂದ ದೊಡ್ಡವರಾಗಿದ್ದಾರೆ. ಯಾರು ಮನಸ್ಸನ್ನು ಗಟ್ಟಿ ಮಾಡ್ಕೋತಾರೋ ಅವ್ರು ದೊಡ್ಡವರಾಗಿದ್ದಾರೆ. ಯಾರು ಮನಸ್ಸಲ್ಲಿ ಸ್ಪಷ್ಟತೆ ಇಟ್ಕೊಂಡು ದೊಡ್ಡವರಾಗಿದ್ದಾರೆ. ಮಾರ್ಕ್ಸ್ ಕಾರ್ಡ್ ಕೊಳ್ಳೆ ಹಾಕೊಂಡು ಅಡ್ಡಾಡೋಕ್ಕಾಗತ್ತಾ? ಬೋರ್ಡ್ ಹಾಕ್ಕೊಂಡು ನಾನು 98% ಅಂತ ಏನು ಅರ್ಥವೇ ಇಲ್ಲ. ಒಂದು ತಮಾಷೆ ಪ್ರಸಂಗ ಹೇಳ್ಬಿಡ್ಬೇಕು ನಿಮಗೆ. ಒಂದು ಸಲ ಒಂದು ಶಿಕ್ಷಕರ ಸಮಾವೇಶ ಆಯಿತು. ಅಲ್ಲಿ ಮಾನ್ಯ ಮಂತ್ರಿಗಳೆಲ್ಲ ಬಂದಿದ್ದರು. ಮಾರ್ಕ್ಸ್ ಬಗ್ಗೆ ಚೆನ್ನಾಗಿ ಬರಬೇಕು, ಏನು ಮಾಡಬೇಕು, ರಿಸಲ್ಟ್ ಇಂಪ್ರೂವ್ ಮಾಡೋದು ಹೇಗೆ, ಇದೆಲ್ಲ ಕೇಳ್ತಾಯಿದ್ರು. ಮುದುಕರೆದ್ದು ನಿಂತ್ಕೊಂಡು ನನಗೆ ಕೇಳಿದರು, ಸರ್, ನಾವು ಸಣ್ಣವರಿದ್ದಾಗ ಇಡೀ ಶಾಲೆಗೆ ಒಬ್ಬರು ಇಬ್ಬರು ಫಸ್ಟ್ ಕ್ಲಾಸ್ ಇರ್ತಿದ್ರು ಸರ್. ನೋಡು ಫಸ್ಟ್ ಕ್ಲಾಸ್ ಹುಡುಗವನು, ಆಕೆ ನೋಡು ಫಸ್ಟ್ ಕ್ಲಾಸ್ ಬಂದಿದ್ದಾಳೆ ಅಂತ ಬೇಳೆ ಮಾಡಿ ತೋರಿಸ್ತಿದ್ರು. ಈಗ ಯಾರು ಕೇಳಿದ್ರು 95, 98 ಅಂತಾರಲ್ಲ ಸರ್, ನಾವೇ ದಡ್ರಿದ್ವು, ನೀವು ಬುದ್ಧಿವಂತರಾಗಿದ್ದಾರೋ ಅಂತ ಕೇಳಿದರು. ಅದೆಲ್ಲ ಇಲ್ಲ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತಿದೆ, ಅದಕ್ಕಾಗತ್ತೆ ಅಂದೆ. ಏನಾಗಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನು ಅಂದರು. ಒಂದು ತಮಾಷೆ ಹೇಳ್ತೀನಿ, ಎಕ್ಸಾಂಪಲ್ ನಿಮಗೆ ಅಂತ ಹೇಳಿದೆ. ಒಂದು ಪ್ರಶ್ನೆ ಇತ್ತು, ಆಕಳಿಗೆ ಎಷ್ಟು ಕಾಲು ಅಂತ. 4 ಮಾರ್ಕ್ಸ್.
ಆಕಳಿಗೆ ಎಷ್ಟು ಕಾಲು ಅಂತ. ಒಬ್ಬ ಹುಡುಗ 3 ಅಂತ ಬರ್ದ. ಆ ಪೇಪರ್ ತಪಾಸೋಣ ಕೋಪ ಬಂತು. ಏನು ರೀ ಬುದ್ಧಿ ಇಲ್ಲ ಅವನಿಗೆ, 0 ಹಾಕ್ಬಿಡ್ಲ ಮಾರ್ಕ್ಸು ಅಂತ ಮೇಲಿನವನು ಕೇಳಿದ್ದಂತೆ. ಅವ್ರು ಚೇರ್ಮನ್ ಹೇಳಿದಂತೆ ಹಂಗೆ ಹಾಕೋಕೆ ಬರಲ್ಲ, ಸ್ಕೀಮ್ ಅವ್ಯಾಲ್ಯೂಯೇಷನ್ ನೋಡು, 4 ಕಾಲು 4 ಮಾರ್ಕ್ಸ್ ಇದೆ, ಕಾಲಿಗೆ 1 ಮಾರ್ಕ್. ಅವನು ಕಾಲೇ ಇಲ್ಲ ಅಂತ ಬರೆದ್ರೆ ಮಾತ್ರ 0 ಹಾಕಬೇಕು. 3 ಬರ್ತಿದ್ದಲ್ಲ 3 ಮಾರ್ಕ್ ಕೊಡಬೇಕು ಅವನಿಗೆ ಅಂತ. ಅಂದರೆ ಮೂರ್ಖ ಉತ್ತರಕ್ಕೆ 3 ಮಾರ್ಕ್ಸ್ ಬರ್ತಿತ್ತು. ಅದೇ ನಾನು ಶಾಲೆಯಲ್ಲಿದ್ದಾಗ ಒಂದು ಗಣಿತದ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊನೆ ಸ್ಟೆಪ್ಪಲ್ಲಿ ತಪ್ಪಿದ್ದೆ. ನಮ್ಮ ಎಷ್ಟು 0 ಹಾಕಿದ್ದೆ, 0 ಹಾಕಿದ್ರು ನನಗೆ. ನಾನು ಹೋಗಿ ಬೇಡ್ಕೊಂಡೆ, ಸರ್ 5 ಮಾರ್ಕು ಎಲ್ಲ ಕರೆಕ್ಟಾಗಿದೆ, ಕಡೆಯದು ಒಂದು ಚೂರು ತಪ್ಪಾಗಿದೆ, 3 ಕೊಡ್ಬೋದಲ್ಲ ಅಂದೆ. ನಾನು ದುರ್ಗುಟ್ಕೊಂಡು ನೋಡಿ ಹೇಳಿದರು ಅವರು, ಹಾಗಲ್ಲ ಅದು ಪ್ರಾಬ್ಲಮ್ ಸಾಲ್ವ್ ಮಾಡೋದಂದ್ರೆ ಬಾವಿಗೆ ಹಾರ್ಕೊಂಡಂಗೆ, ಅರ್ಧ ಹಾರ್ಕೊಂಡೆ ಅನ್ನೋದಿಲ್ಲ, ತಳ ಮುಟ್ಟಬೇಕು ನೀನು ಅಂದರು. ಈಗ ವ್ಯಾಲ್ಯೂಯೇಷನ್ ಆಗಿರೋದ್ರಿಂದ ಮಾರ್ಕ್ಸು ನಮ್ಮನ್ನು ಅತಿರಂಜಿತವಾಗಿ ತೋರ್ತವೆ. ಎಷ್ಟೋ ಸಲ ಮಾರ್ಕ್ಸು ಅವ್ರ ಬುದ್ಧಿವಂತಿಗೆ ಏನೂ ಸಂಬಂಧ ಇಲ್ಲ ಅನ್ನೋಂಗೆ ಇರ್ತದೆ. ಅದಕ್ಕೆ ನಾನು ಪೇರೆಂಟ್ಸ್ಗೆ ತಂದೆ ತಾಯಿಗೆ ಹೇಳೋದು, ಮಕ್ಕಳಿಗೆ ಹೇಳೋದು, ಅದನ್ನು ಬಹಳ ತಲೆ ಕೆಡಿಸ್ಕೋಬೇಡಿ, ಚೆನ್ನಾಗಿ ಓದಿ. ಈಗ ನಾನು ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಅವ್ನು ಚೆಂದ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಮಾತು ಬರೋದೆಲ್ಲ ನಂಬಲ್ಲ, ವಿಚಿತ್ರ ಅರ್ಥ ಮಾಡ್ಕೋತಾರೆ ಅದನ್ನು. ಕೆಲಸ ಮಾಡೋದು ನಿನ್ನ ಕೆಲಸಪ್ಪ, ಕರ್ತವ್ಯ ನಿನ್ನ ಕೆಲಸ, ಫಲ ಅಪೇಕ್ಷೆ ಮಾಡಬೇಡ, ಅಧಿಕಾರ ಅಷ್ಟೆ, ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು ಫಲ ಕಡು. ಯಾಕೆ ಹೇಳ್ತಾನೆ ಹಂಗಾರೆ? ಇಡೀ ತಿಂಗಳು ಸಂಬಳ ಮಾಡಿ ಸಂಬಳ ಅಪೇಕ್ಷೆ ಮಾಡಬಾರ್ದಾ? ಕೆಲಸ ಮಾಡಿ, ಹಂಗಲ್ಲ ಅದು. ನೀನು ಸರಿಯಾಗಿ ಕೆಲಸ ಮಾಡಿದ್ರೆ ಸಂಬಳ ಬಂದೇ ಬರುತ್ತೆ. ಸಂಬಳ ಡೌಟ್ ಆಗೋದು ಯಾವಾಗ? ಸರಿಯಾಗಿ ಕೆಲಸ ಮಾಡದೆ ಹೋದಾಗ. ನಾನು ರೋಡಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ, ಕರಿಯಾಗೆಲ್ಲ ರೂಲ್ ಫಾಲೋ ಮಾಡಿಕೊಂಡು ಸರಿಯಾಗಿ ಹೋಗ್ತಿದ್ದೆ, ನಾನು ಗುರಿ ಮುಟ್ತೀನಿ. ನಾನು ಏನೋ ವಿಚಾರ ಮಾಡ್ಕೊಂಡು ಆಕ್ಸಿಡೆಂಟಾಗಿ ಹೋಗ್ತದೆ. ಅದು ಹೇಳೋದು, ನೀವು ಮಾಡೋ ಕೆಲಸ ಸರಿಯಾಗಿ ಮಾಡು. ಮಕ್ಕಳಿಗೆ ಹೇಳೋದು ಅದೇನೆ, ಚೆನ್ನಾಗಿ ಓದ್ರಪ್ಪ, ಚೆನ್ನಾಗಿ ಓದಿ, ವಿಷಯ ನಿಮಗೆ ಅರ್ಥ ಆದರೆ ಯಾವ ಪ್ರಶ್ನೆ ಪೇಪರ್ ಕೊಟ್ಟರೆ ಏನಿದೆ. ಬಟ್ ಈಗ ಈ ಕಾಂಪಿಟೇಷನ್ ಯುಗ ಯಾವ ರೀತಿ ಇದೆ ಅಂತಂದರೆ, ನೀವು ಅರ್ಧ ಮಾರ್ಕ್ಸಲ್ಲೇ ದೊಡ್ಡ ದೊಡ್ಡ ಸೀಟ್ಗಳು ಮಿಸ್ ಆಗುವಂಥ ಸಾಧ್ಯತೆಗಳಿದೆ, ಅರ್ಧ ಮಾರ್ಕ್ಸಲ್ಲೇ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆಗಳಿದೆ. ಈ ರೀತಿ ನಾವು ಒಂದು ಲೆಕ್ಕದಲ್ಲಿ ಏನು ಅಂದರೆ, ಈ ಕುದುರೆಗಳನ್ನು ಓಡಿಸ್ತೀವಲ್ಲ, ಹೊಡೆದು ಹಂಗೆ ಓಡಿಸ್ತಾ ಇದೀವಲ್ಲ, ಹೆಂಗೆ? ತಪ್ಪದು ಖಂಡಿತ ತಪ್ಪು. ಮತ್ತು ಇನ್ನೊಂದು ಅರ್ಧ ಮಾರ್ಕ್ದಲ್ಲಿ ಅವಕಾಶ ಸಿಗದೆ ಹೋದರೆ ಒಂದು ಜೀವನ ಮುಗಿದೋಯ್ತು ಅಂತಿಲ್ಲ. ಡಾಕ್ಟರ್ ಕಲಾಂ ಹೇಳ್ತೀನಿ ನಾನು, ಅವ್ರು NDAಗೆ ಹೋಗಬೇಕು ಅಂತ ಭಾಳ ಆಸೆ ಇತ್ತು ಅವ್ರಿಗೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಹೋಗಬೇಕು ಅಂತ. ಪರೀಕ್ಷೆ ಕೂತರು, ಥಿಯರಿ ಪರೀಕ್ಷೆ ಪಾಸ್ ಆದರು, ಇನ್ನೇನು ಆಗಿಬಿಡುತ್ತೆ ಅಂತ SSB ಅಂತ ಇರುತ್ತೆ, ಫಿಸಿಕಲ್ ಟೆಸ್ಟ್ ಮಾಡ್ತಾರೆ, ಅಲ್ಲಿ ಫೇಲ್ ಆಗಿಬಿಟ್ರು. ಭಯಂಕರ ಕಷ್ಟ ಅದು, ಫೇಲ್ ಆಗಿಬಿಟ್ರು. ಭಾಳ ದುಃಖ ಆಯ್ತು ಅಂತ ಅವ್ರಿಗೆ. ನಾನು ಪೈಲಟ್ ಆಗ್ಬೇಕಂತ ಮಾಡಿದ್ದೆ, ಫೈಟರ್ ಪೈಲಟ್ ಆಗಬೇಕಾಗೋದು, ಆಗಲಿಲ್ಲ ನನಗೆ ಅಂತ ದುಃಖ ಆಯ್ತಂತೆ. ನಾನು ತಮಾಷೆ ಮಾಡಿ ಅವ್ರಿಗೆ ಹೇಳ್ತಿದ್ದೆ, ಸರ್ ಭಾಳ ಒಳ್ಳೇದಾಯ್ತು ನೀವು ಸಿಗಲಾರ್ದದು, ಯಾಕಂದರೆ ಸಿಕ್ಕಿದ್ರು ಒಂದು ಪೈಲಟ್ ಆಗ್ತಿದ್ರಿ. ಈಗ 3 ಆರ್ಮಿ, ನೇವಿ, ಏರ್ಫೋರ್ಸ್ ಮತ್ತು ಆರ್ಮಿ, 3 ಜನ ಆಫೀಸರ್ ಸೆಲ್ಯೂಟ್ ಹೊಡಿತಾರೆ ನಿಮಗೆ, ಕಮಾಂಡರ್ ಇನ್ ಚೀಫ್ ನೀವು ಅಲ್ವಾ? ಬರೀ ಪೈಲಟ್ ಆಗೋದಕ್ಕಿಂತ ಪ್ರೆಸಿಡೆಂಟ್ ಆಗೋದು ಒಳ್ಳೇದಲ್ವಾ? ನಮ್ಮ ಮಕ್ಕಳಿಗೆ ಹೇಳಬೇಕಾದದ್ದು, ಒಂದು ಕಿಟಕಿ ಮುಚ್ಚಿದರೆ 4 ಬಾಗಿಲು ತೆಗಿತವೆ. ನಾವು ತಪ್ಪು ತಿಳ್ಕೊಂಡಿದ್ದೀವಿ, ಅಯ್ಯೋ ನಾನು ಅವಕಾಶ ತಪ್ಪೋಯ್ತು, ಏನೂ ಅವಕಾಶ. ನನ್ನ ಮಗನಿಗೂ ಹಾಗೇನೆ NDA ಆಗಬೇಕು ಅಂತ, ಅವನು ಹೀಗೇನೆ ಕಲಾಂ ಥರನೇ ಟೆಸ್ಟಲ್ಲಿ ಬಂದ, ಆಲ್ ಇಂಡಿಯಾ 4th ರ್ಯಾಂಕ್ ಬಂದ. ಟೆಸ್ಟಲ್ಲಿ ಗ್ಯಾರಂಟಿ ಪಾಸ್ ಆಗ್ತಾನೆ ಅಂದ್ಕೊಂಡಿದ್ವಿ, ಆಗಲಿಲ್ಲ, ಏನೂ ನಷ್ಟ ಆಗಿಲ್ಲ, ತುಂಬ ಚೆನ್ನಾಗಿದ್ದಾನೆ ಈಗ ನೋಡಿ. ಅದು ನಾನು ಹೇಳೋದು ಮಕ್ಕಳಿಗೆ, ಇದೊಂದೇ ಇಟ್ಕೋಬೇಡಿ ಜೀವನದಲ್ಲಿ. ಪ್ರೆಷರ್ ಆಗೋದು ಯಾವಾಗ ಗೊತ್ತಾ? ಈಗ ಟ್ರೈನ್ ಇದೆ, ಮಿಸ್ ಆದರೆ ನಾಳೆ ನುಗ್ರು ಟ್ರೈನ್ ಇಲ್ಲ ಅಂತ ಟೆನ್ಷನ್ ಆಗುತ್ತೆ. ಮೈಸೂರು ಬಸ್ ಇಟ್ಕೊಂಡ್ರೆ ಹೋಗ್ಲಿ ಬಿಡಿ, ಇನ್ನೊಂದು ಬಸ್ ಬರುತ್ತಲ್ಲ, ನೆಕ್ಸ್ಟ್ ಬಸ್ ಬರುತ್ತಲ್ಲ. ನಾನು ಜೀವನ ಹಾಕಿ ತೊಗೋಬೇಕು.